ಇದ್ದೂರನ ಗೆಳತಿ ಮಾವ ಮಾವ ಅಂತ ಮೊದಲ ಮಾಡಿದಿಲ್ಲವ್ವ. ಹಲೋ ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಮ್ಯೂಟ್ ಕೊಟ್ಟಿರ್ತೀನಿ. ಸೊ ಫ್ರೆಂಡ್ಸ್, ಆದಷ್ಟು ವಿಡಿಯೋನ ಎಂಡುವರೆಗೆ ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಈ ಒಂದು ಸಾಂಗ್ಗೆ ನಿಮ್ಮದೇ ಆದಂಥ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಳ್ಬೋದು. ಹಾಗೆ ಈ ವಿಡಿಯೋ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ವಿಡಿಯೋನ ಅದೊಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮೊಂದು ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ ಅಂತ. ಮೊದಲನೇದಾಗಿ ಅಲರ್ಟ್ ಮಿಷನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಆದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಕಾಣುತ್ತಲ್ಲ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬಂದಿರುತ್ತೆ, ನೀವು ಅದನ್ನು ಫೋಟೋ ವೀಡಿಯೋ ಮಾಡ್ಕೋಬೋದು. ಇಲ್ಲಿ ನೋಡಿ, ಇವಾಗ ನಾನು ಒಂದು ಫೋಟೋ ಕೊಟ್ಟಿದ್ದೀನಿ. ಇಲ್ಲಿ ಫೋಟೋ ಅಂದರೆ ಇದು ಲೋಗೋ ಕೊಟ್ಟಿದ್ದೀನಿ, ಕೈ ಮಾಸ್ಟರ್ ಲೋಗೋ. ಈ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಒಂದು ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋಂಥ ಫೋಟೋನ ಈ ಥರ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿರೋ ಫ್ರೆಂಡ್ಸ್, ಇದೇ ಥರ. ಸೊ ನಿಮಗೆ ಏನಾದರೂ ಕಲರ್ ಇಲ್ಲಿ ಬೇರೆ ಮಾಡಬೇಕಪ್ಪ ಅಂತಂದರೆ ನೀವು ಚೇಂಜ್ ಮಾಡ್ಕೊಬೋದು. ಸೊ ಈ ಥರ ಇಟ್ಕೊಳ್ಬೋದು. ಸೊ ನೋಡಿರಲ್ಲ ಫ್ರೆಂಡ್ಸ್, ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ, ಅದಕ್ಕೋಸ್ಕರ ಮಾಡಿದ್ದೀನಿ. ಸೊ ಸಪೋರ್ಟ್ ಇರಲಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ. ಸಪೋರ್ಟ್ ಇದ್ದರೂ ಇನ್ನೂ ಹಲವಾರು ವೀಡಿಯೋ ಮಾಡಿ ಹಾಕೋಣ. ಸೊ ಇದಾದ ನಂತರ ನೀವು ವೀಡಿಯೋನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಆ ಡೌನ್ಲೋಡ್ ಮಾಡೋದು ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿದೆ, ಆದರೂ ಒಂದು ಸಲ ತೋರಿಸ್ಕೊಡೋಣ. ಯಾಕಂದರೆ ಹೊಸಬರು ನೋಡ್ತಾ ಇರ್ತಾರೆ, ಅವರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನೀವು ಇಲ್ಲಿ ಫೋಟೋ ಗರ್ಲ್ಸ್ ಫೋಟೋನ ಏನಪ್ಪ ಅಂದರೆ ರಿಪ್ಲೇಸ್ ಮಾಡ್ಬೇಕಂದ್ರೆ ಇಲ್ಲಿರುತ್ತೆ ನಿಮಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲೊಂದನ್ನು ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ, ಯಾವುದೋ ಒಂದು ಫೋಟೋನ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಫೋಟೋ ಚೆನ್ನಾಗಿಲ್ಲಪ್ಪ ಅಂತಂದರೆ ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಬೇರೆದೊಂದು ಫೋಟೋನ. ನಾನು ಇದೊಂದು ಫೋಟೋನ ನಿಮಗೆ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈ ಥರ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಇದೇ ಥರ ಬರುತ್ತೆ. ಸೊ ನೀವು ಗ್ರೂಪ್ನಲ್ಲಿ ಇದನ್ನು ಈ ಥರ ಇಟ್ಕೊಳ್ಬೇಕು, ಎಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೋ ಅಲ್ಲಿ ಇಟ್ಕೊಂಡು ವೀಡಿಯೋನ ಮಾಡ್ಕೋಬೋದು. ನೋಡಿರಲ್ಲ, ಇಷ್ಟೇ ಇರೋದು. ಇದಾದ ನಂತರ ವೀಡಿಯೋನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ದಯವಿಟ್ಟು ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ವಿಡಿಯೋ. ಫ್ರೆಂಡ್ಸ್, ವಿಡಿಯೋ ಸೇವ್ ಆದ ನಂತರ